ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಅಕ್ಕಿಯನ್ನು ಜಾಸ್ತಿ ತರ್ತಾ ಇರ್ತೀವಲ್ಲ, ಅದು ಬೇಗ ಹುಳ ಬಿದ್ದುಬಿಟ್ಟು ಒಂಥರ ವೈಟಾಗಿ ಗಡ್ಡೆಗಳ ಥರ ಕಟ್ಕೊಂಡ್ಬಿಡುತ್ತೆ. ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ, ಸ್ವಲ್ಪ ಕಲ್ಲುಪ್ಪನ್ನು ಇದರಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಗೆ ಆ ರೀತಿ ವೈಟಾಗಿ ಅದು ಗಡ್ಡೆಗಳ ಥರ ಕಟ್ಕೊಂಡಿರ ತುಂಬ ಕ್ಲೀನಾಗಿ ಫ್ರೆಶ್ಶಾಗಿ ಇರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೂ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಬೆಳ್ಳುಳ್ಳಿಯನ್ನು ಜಾಸ್ತಿ ತರ್ತಾ ಇರ್ತೀವಿ. ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ತರ್ತಾ ಇರ್ತೀವಿ, ಮತ್ತು ಜಾಸ್ತಿ ರೇಟ್ ಇದ್ದಾಗ ಸ್ವಲ್ಪ ತರೋದ್ರಿಂದ ನಮಗೆ ಬೇಗ ಆಗೋಗ್ಬಿಡುತ್ತೆ. ಅವಾಗ ಯಾವಾಗ ಬೇಕೋ ಅವಾಗ ತಗೊಳ್ತೀವಿ. ಕಡಿಮೆ ರೇಟ್ ಇದ್ದಾಗ ಏನು ಮಾಡ್ತೀವಿ ಅಂತ ಜಾಸ್ತಿ ತಗೊಂಡ್ಬಿಡ್ತೀವಿ, ಅದು ಬೇಗ ಕೊಳ್ತೋಗುತ್ತೆ. ಆ ರೀತಿ ಕೊಳ್ತೋಗ್ದಿರ ನಾವು ಫಸ್ಟು ತಂದಿದ ತಕ್ಷಣವೇ ಚೆನ್ನಾಗಿ ನೀರಿನಲ್ಲಿ ನೆನೆಸ್ಬಿಟ್ಟು ಮತ್ತು ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಂದು ಡೇ ಫುಲ್ಲು ನಮ್ಗೆ ಈ ರೀತಿ ಒಣಗಿಸಾದ್ಮೇಲೆ ನಾವು ತಗೊಂಡು ಇಟ್ಕೊಂಡ್ರೆ ನಮಗೆ ಆ ರೀತಿ ಕೆಟ್ಟೋಗೋದು ಇರೋದಿಲ್ಲ, ಮತ್ತು ಅದು ಫಂಗಸ್ ಕೂಡ ಬಿಡೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಗ ಒಂದು ಬೆಳ್ಳುಳ್ಳಿ ಕೆಟ್ಟೋದ್ರಿಂದ ಎಲ್ಲ ಬೆಳ್ಳುಳ್ಳಿ ಕೂಡ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ, ತುಂಬ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಶುಗರನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಶುಗರಲ್ಲಿ ಒಂದೊಂದು ಸರಿ ಏನಾಗುತ್ತಂದರೆ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಆ ಗಡ್ಡೆ ಥರ ಕಟ್ಕೊಂಡ್ಬಿಡುತ್ತೆ. ಆ ರೀತಿ ಇದ್ದಾಗ ಮತ್ತು ನಾವು ಯೂಸ್ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ 2-3 ಲವಂಗವನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ಆಗಿರಲಿ, ಇಲ್ಲಾಂದರೆ ಒಂದು ಕ್ಲಾತ್ ಅದು ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಆ ಶುಗರ್ ಬಾಕ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ನೀರು ಅನ್ನೋದು ಬಿಟ್ಕೊಳ್ಳೋದಿಲ್ಲ. ಈ ಅಕ್ಕಿ ಹಿಟ್ಟು ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನಮಗೆ ಆ ನೀರೆಲ್ಲ ಬಿಟ್ಕೊಂಡು ನಮ್ಮ ಗಡ್ಡೆಗಳ ಥರ ಆಗೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಬೇಕಾದರೆ ಲವಂಗವನ್ನು ಕೂಡ ಹಾಕ್ಕೋಬೋದು, ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಆ ಶುಗರ್ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಒಳಗಡೆ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಶುಗರನ್ನು ಹಾಕ್ಬಿಡಿ. ಆ ನೀರೇನಿದೆ ಅದೆಲ್ಲ ಕರಗೋಗುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ನೆಗಡಿ ಇರೋದ್ರಿಂದ ನಮಗೆ ಸರ್ ಮಾತಾಡೋಕ್ಕೂ ಆಗ್ತಿಲ್ಲ. ಸ್ವಲ್ಪ ನನ್ನ ವಾಯ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಬ್ರಷಸ್ಸನ್ನು ತಗೊತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಎರಡು ಒಂದೇ ಕಲರ್ ಇರೋವಂಥ ಬ್ರಷಸ್ ತಗೊಂಡಿರ್ತೀವಿ. ಆ ರೀತಿ ಇದ್ದಾಗ ನಮಗೆ ಯಾವ ಬ್ರಷ್ ನಮ್ದು ಯಾವುದು ಬೇರೆಯವ್ರದ್ದು ಯಾರ್ದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ, ಈ ರೀತಿ ನಾವು ಸ್ಟಿಕ್ಕರ್ಸನ್ನು ಇಟ್ಕೊತೀವಲ್ಲ, ಆ ಸ್ಟಿಕ್ಕರ್ಸನ್ನು ನಮಗೆ ಬೇಗ ಸಿಗೋದಕ್ಕೋಸ್ಕರ ನಾವು ಈ ರೀತಿ ಸ್ಟಿಕ್ಕರ್ಸನ್ನು ಇಟ್ಕೊಂಡ್ರೆ ನಮ್ಗೆ ಬೇಗ ಸಿಗುತ್ತೆ. ಈ ರೀತಿ ಒಂದು ಸರಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಈ ರೀತಿ 2 ಬ್ರಷ್ಗೂ 2 ಸ್ಟಿಕ್ಕರ್ಸನ್ನು ಹಾಕಿಟ್ಟಿದ್ದೀನಿ. ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಬೇಗ ಸಿಗುತ್ತೆ. ನೆಕ್ಸ್ಟ್, ಎಲ್ಲರೂ ಲಿಪ್ಸ್ಟಿಕ್ ಅನ್ನೋದು ಹಚ್ತಾ ಇರ್ತಾರಲ್ಲ, ಅದು ಲಿಪ್ಸ್ಟಿಕ್ ಹಚ್ಚಿದಾದ್ಮೇಲೆ ಮತ್ತು ಅದನ್ನು ರಬ್ ಮಾಡಬೇಕಂದ್ರೆ ಎಷ್ಟು ಉಜ್ಜಿದ್ರು ಕೂಡ ಆ ಲಿಪ್ಸ್ ಮೇಲೆ ಹೋಗೋದಿಲ್ಲ ಲಿಪ್ಸ್ಟಿಕ್ಕು. ಅದು ಸ್ವಲ್ಪ ಆಯಿಲ್ ಇರೋದು ತಗೊಂಡಿರ್ತೀವಲ್ಲ, ಸ್ವಲ್ಪ ಅದು ಇರೋದ್ರಿಂದ ನಮಗೆ ಆ ಲಿಪ್ಸ್ ಮೇಲೆ ಎಷ್ಟೇ ಉಜ್ಜಿದ್ರು ಕೂಡ ನಮಗೆ ಅದು ಹೋಗೋದಿಲ್ಲ. ನಾನು ಯೂಸ್ ಮಾಡುವಂಥ ಲಿಪ್ಸ್ಟಿಕ್ ಆದರೆ ತುಂಬಾ ಎಷ್ಟೇ ಉಜ್ಜಿದ್ರು ಕೂಡ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಈ ಟಿಪ್ಪನ್ನು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ವ್ಯಾಸ್ಲೈನ್ ಆಗಿರ್ಬೋದು, ಇಲ್ಲಾಂದರೆ ಮಾಯಿಶ್ಚರೈಸರ್ಸ್ ಕ್ರೀಮ್ ಆಗಿರ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ನೀವು ತಗೊಂಡು, ನನಗಂತೂ ಕೊಬ್ಬರಿ ಎಣ್ಣೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಬಿಟ್ಟು ಈ ರೀತಿ ಕ್ಲೀನಾಗಿ ಉಜ್ಜಿಬಿಟ್ರೆ ಬೇಗ ಹೋಗ್ಬಿಡುತ್ತೆ, ಮತ್ತು ನಮ್ಮ ಲಿಪ್ಸ್ ಏನಾದ್ರು ಹೊಡೆದಿದ್ರು ಕೂಡ ನಮಗೆ ಆ ಲಿಪ್ಸ್ ಅನ್ನೋದು ಸ್ಮೂತಾಗಿ ಆಗುತ್ತೆ. ಈ ರೀತಿ ಮಾಡಿದ್ರೂ ಕೂಡ ನಮ್ಗೆ ಈಸಿಯಾಗಿ ಆ ಲಿಪ್ಸ್ಟಿಕ್ ಅನ್ನೋದು ಹೋಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟಿದ್ದೀನಿ. ಕ್ಲೀನಾಗಿ ಆ ಲಿಪ್ಸ್ಟಿಕ್ ಹಚ್ಕೊಂಡಿರೋದು ಏನಿದೆ ಅದು ಕ್ಲೀನಾಗಿ ಹೋಗಿಬಿಟ್ಟಿದೆ. ನಮ್ಮ ಲಿಪ್ಸ್ ಅನ್ನೋದು ಕೂಡ ತುಂಬ ಸ್ಮೂತಾಗಿ ಆಗುತ್ತೆ. ನನಗಂತೂ ಕೊಬ್ಬರಿ ಎಣ್ಣೆಯನ್ನು ಈ ಟಿಪ್ಪು ಬೆಸ್ಟ್ ಅನಿಸಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದು ಟಿಪ್ ಆದರೂ ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.